ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸಂಚಾರ ಸಭೆ ಸಮಾರಂಭಗಳು, ಪ್ರತಿಭಟನೆಗಳು ಮತ್ತು ಚಳುವಳಿಗಳು, ಸಾವು ನೋವುಗಳು, ರಾಜಕೀಯ ದೊಂಬರಾಟಗಳು, ಜನಸಾಮಾನ್ಯರ ಕಷ್ಟ ಸುಖಗಳು, ಪ್ರಚಲಿತ ವಿದ್ಯಮಾನಗಳು ಮತ್ತು ಘಟನೆಗಳ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಕ್ಷಿಪ್ತ ಮಾಹಿತಿಯುಳ್ಳ ಸುದ್ದಿಯೇ ಜಿಲ್ಲಾ ಸಂಚಾರ. ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಜಾಗೃತಿ ಮೂಡಿಸುವ ಸಂದೇಶಗಳುಳ್ಳ ಬೈಕ್ ರ್ಯಾಲಿ ಕಾರ್ಯಕ್ರಮವು ನಗರದ ಎಸ್ಪಿ ಕಚೇರಿ ಎದುರು ಚಾಲನೆ ಪಡೆಯಿತು. ಈ ಕುರಿತು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಲಾವಣ್ಯ ಮಾತನಾಡಿದರು. ಈ ದಿನ ನಮ್ಮ ಈ ಒಂದು ಮಂಡ್ಯ ಜಿಲ್ಲೆ ಪೊಲೀಸಲ್ಲಿ ಏನು ಈ ತಿಂಗಳೆಲ್ಲ ಅಪರಾಧ ತಡೆ ಮಾಸಾಚರಣೆ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ಮುಕ್ತಾಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಮಂಡ್ಯ ಟೌನಲ್ಲಿ. ಮುಕ್ತಾಯ ಕಾರ್ಯಕ್ರಮನ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಬೈಕ್ ರ್ಯಾಲಿ, ಸುಮಾರು 20 ಬೈಕ್ಸ್ನ ಎಲ್ಲ ನಮ್ಮ ಇಂಪಾರ್ಟೆಂಟ್ ಟೌನ್ನಲ್ಲಿರೋಂಥ ರೋಡ್ಸ್ಗೆಲ್ಲ ಹೋಗಿ ಟ್ಯಾಬ್ಲೂಗಳು ಹಾಕೊಂಡಿದ್ದೀವಿ, ಸಣ್ಣ ಪುಟ್ಟದ್ದು ಅಪರಾಧ ತಡೆ ಬಗ್ಗೆ ಒಂದು ಸಂದೇಶ ಇದೆ ಅದರಲ್ಲಿ. ಏನೇ ಇದು ಒಂದು ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮ ಥರನೂ ಇದೆ. ಏಕೆಂದರೆ ಜಿಲ್ಲೆಯಲ್ಲಿ ಹೆಚ್ಚು ರಸ್ತೆ ಅಪಘಾತಗಳು ನಡೀತಾ ಇರೋದ್ರಿಂದ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಯಾವ ರೀತಿ ಒಂದು ಅಪಘಾತ ಆದರೂ ಸಹಿತ ನಾವು ನಮ್ಮ ಒಂದು ಪ್ರಾಣನ ಕಾಪಾಡ್ಕೋಬಹುದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾವು ಇದು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎನ್ಎಸ್ ಚಂದ್ರಶೇಖರ್, ಸುರೇಶ್, ಅಜರುದ್ದೀನ್, ಭವಿತ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಡಾ ಸಿದ್ದರಾಮಯ್ಯನವರ ಅಭಿನಂದನಾ ಸಮಾರಂಭವು ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಜಾನಪದ ಕಲಾ ತಂಡಗಳೊಂದಿಗೆ ಪ್ರಾರಂಭವಾದ ಮೆರವಣಿಗೆಯು ನಗರದ ಕಾಳಿಕಾಂಬಾ ದೇವಸ್ಥಾನದ ಆವರಣದಿಂದ ಹೊರಟು ಒಳಾಂಗಣ ಕ್ರೀಡಾಂಗಣ ತಲುಪಿತು. ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಾ, ಪೂರ್ಣ ಕುಂಭ ಸ್ವಾಗತದೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಮೆರವಣಿಗೆ ಮುಖಾಂತರ ಬರಮಾಡಿಕೊಳ್ತಾ ಇದ್ದಾರೆ. ಪಶುಸಂಗೋಪನಾ ಮತ್ತು ರೇಷ್ಮೆ ಖಾತೆ ಸಚಿವರಾದ ಎ ಮಂಜೂರ್ ಅವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಎ ಮಂಜೂರ್ ಅವರು ಮಾತನಾಡಿದರು. ವಿಶೇಷವಾಗಿ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವದ ಬಗ್ಗೆ ಈಗಾಗಲೇ ಕಿರುಚಿತ್ರದ ಮುಖಾಂತರ ಅವರ ಸ್ನೇಹಿತರು ಅವರ ನಡೆದಂತ ದಾರಿ ಎಲ್ಲದನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ಬಹುಶಃ ನಾವೆಲ್ಲ 40 ವರ್ಷದ ಸ್ನೇಹಿತರು. ನಾನು, ಸಿದ್ದರಾಮಯ್ಯ, ರಾಮೇಗೌಡರು ಹಲವಾರು ನಾವು ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಕಾಲದಲ್ಲಿ ಸಿದ್ದರಾಮಯ್ಯನವರ ಇಲ್ಲಿವರೆಗೂ ಕೂಡ ಅವತ್ತು 78ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯ ಆಗಿದ್ರು, ಇವತ್ತು ಕೂಡ ಈ 2018 ಕೂಡ ಹಂಗೆ ಇದ್ದಾರೆ ಅಂತ ಹೇಳಿದ್ವಿ. ಎಲ್ಲಾ ರೀತಿಯಾದಂತ ತಪ್ಪಾಗಲಾರ್ದು. ಯಾಕೆಂದ್ರೆ ವಿದ್ಯಾರ್ಥಿಯ ಈ ಜೀವನದಲ್ಲಿ ಹೆಂಗಿದ್ರು, ಅಧಿಕಾರದಲ್ಲಿದ್ದಾಗಲೂ ಹಾಗೆ ಇದ್ರು, ಅದು ನಿವೃತ್ತಿ ಆದ್ಮೇಲೂ ಕೂಡ ಹಾಗೇ ಇದ್ದಾರೆ. ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ. ಸಮಾರಂಭವನ್ನು ಕುರಿತು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿದರು. ಸಿದ್ದರಾಮಯ್ಯನವರು ಕಾಲಭೈರವೇಶ್ವರ ಸ್ವಾಮಿಯ ವರಪುತ್ರ. ಈ ಒಂದು ದೃಷ್ಟಿಯಿಂದ ಶ್ರೀಮಠದ ರೋಡ್ ಲೆವೆಲ್ ಡಿವೋಟಿ ಅಂತ ಅಂದ್ರೆ ತಪ್ಪಾಗಲಾದ ಕಾರಣ ಅವರೇ ಹೇಳ್ತಾ ಇದ್ರು ಕೊನೆ ಹಂತದಲ್ಲಿ ಎಲ್ಲರೂ ಕಾಲಭೈರವೇಶ್ವರ ಸ್ವಾಮಿ ಕಂಡದಾದ್ರೆ ದೇವಸ್ಥಾನದಲ್ಲಿ
ಇವರು ಮರೆತರು ಕೂಡ ಸ್ನೇಹಿತರು ಅವರಿಗೆ ನೆನಪು ಮಾಡೋ ಮಟ್ಟಕ್ಕೆ ಭೈರವ ಭಕ್ತಿ ಅವರಿಗಿದೆ ಅಂತಂದ್ರೆ ಅವರ ಹಿಂದಿನ ಈ ಶಕ್ತಿಗೆ, ಈ ಅಭಿಮಾನಕ್ಕೆ, ನೀವು ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಭೈರವನ ಶಕ್ತಿಯೇ ಕಾರಣ ಅಂತ ನಾವು ಭಾವಿಸ್ತೇವೆ. ಬಹಳ ರಹಸ್ಯವನ್ನು ಅರಿಯುವ ಶೋಧದಲ್ಲಿ ಈ ಜೀವ ಸೆರೆ ಇಲ್ಲದ ಅಣು ಪರಮಾಣುಗಳ ಹುಡುಕಾಡೋದಕ್ಕಿಂತೆ ಬಾಳ ದಾರಿಯಲ್ಲೆಲ್ಲ ನಿಜದ ಬದುಕು ಸುಳಿದು ಇಲ್ಲವಾಯಿತು. ಮುಪ್ಪಡೆದ ನನ್ನ ಈ ಬಾಳ ಸಂಜೆಯಲ್ಲಿ ನಿಜದ ಬದುಕಿನ ಶೋಧದಲ್ಲಿ ಏನು ಅಂತ ಆ ಒಂದು ರೀತಿಯಲ್ಲಿ ಹೋಗಿ ಕೊನೆಗೆ ಬದುಕಿನ ಮುಸ್ಸಂಜೆಗೆ ಹೋದ ಗಳಿಗೆನಲ್ಲಿ ಬದುಕನ್ನು ಹುಡುಕ್ಲಿಕ್ಕೆ ಹೋದ್ರೆ ಏನು ತಡಕಾಡಿದ ಏನು ಸಿಗೋದಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು ಇಷ್ಟು ಜನಗಳ ಪ್ರೀತಿಗೆ ಯಾಕಾಗಿ ಕಾರಣೀಭೂತರಾಗಿದ್ದಾರೆ ಅಂತಂದ್ರೆ ಅವರ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ, ಸ್ನೇಹಿತರಾಗಿರ್ತಕ್ಕಂಥ ಅಭಿಮಾನ, ಜೊತೆಗೆ ತಾನು ಸವೆಸಿ ಬಂದಂತ ಬಾಳಿನ ದಾರಿಯನ್ನ ಸಿಂಹಾವಲೋಕನ ಮಾಡಿ ಆಗಾಗ ನೋಡ್ಕೊಂಡು ಮುಂದೆ ನಡೆದಂತಹದ್ದು ಇವತ್ತಿಗೆ ಸ್ವಾಮಿಗಳ ಮೇಲೆ ಹೇಳ್ಕೊಂಡು ಬಂದಿದೆ, ಮಂದಿರನ್ನ ಹೇಳ್ಕೊಂಡು ಬಂದಿದೆ, ನಿಮ್ಮೆಲ್ಲರನ್ನೂ ಕೂಡ ಈಗ ಹೇಳ್ಕೊಂಡು ಬಂದಿರಲಿಕ್ಕೆ ಸಾಧ್ಯ. ನಂತರ ಡಾಕ್ಟರ್ ಸಿದ್ದರಾಮಯ್ಯನವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಆತ್ಮೀಯ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ತೆಗೆದುಕೊಂಡು ನನ್ನ ಒಂದು ಮತ್ತು ಈ ಶಾಖಾ ಮಠದ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತಾ ನನ್ನ ಅನುಭವದ ಈ ಒಂದು ಅಭಿನಂದನಾ ಸಭೆಯ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 1956ರಲ್ಲಿ ಜನಿಸಿದೆ. ಆದ್ರೆ ಅದು ಸರ್ಕಾರಿಯ ಇದರಲ್ಲಿ ನನಗೆ ಯಾವ ಡೇಟ್ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ಇಲಿಟ್ರೇಟ್. ಅದ್ರ ಜೊತೆಗೆ ಇವತ್ತು ಈ ಒಂದು ಅಭಿನಂದನಾ ಸಮಾರಂಭವನ್ನ ಏರ್ಪಾಡು ಮಾಡ್ತೀನಿ ಅಂತೇಳಿ ನಮ್ಮೆಲ್ಲಾ ಸ್ನೇಹಿತರು ನನ್ನ ಸುಮಾರು 6 ತಿಂಗಳಿಂದ ಹಿಂಸೆ ಕೊಡ್ತಾ ಇದ್ರು. ನಾನು ಮುಂದೆ ಆಗ್ತಾ ಬಂದೆ. ನಮ್ಮ ಮಂಜೂರು ಬಂದಾಗ ನೋಡಯ್ಯ ಇವನ್ನೇನು ಮಾತಾಡ್ಬೇಡಿ, ನಿಮ್ಮ ಅರೇಂಜ್ ಮಾಡಿ ಆಮೇಲೆ ನೋಡೋಣ ಅಂತ. ಆ ನಂತರ ಬೇಡ ಸರ್, ನನಗೆ ನನ್ನ ಪಾಡಿಗೆ ಕೂಡಿ ನನ್ನ ಪಾಡಿಗೆ ಏನೋ ನನ್ನ ಕೆಲಸ ಕಾರ್ಯಗಳು ಮಾಡ್ಕೊ ಹೋಗ್ತೀನಿ, ನನ್ನ ಕೈಲಾಗುತ್ತಲ್ಲ ಸಮಾಜ ಸೇವೆ ಮಾಡ್ತಾ ಕೆಲಸ ಮಾಡ್ತೀನಿ ಬಿಡಿ ಸರ್ ಅಂತ. ಬೇರೆ ನೀನು ಮಾತಾಡಬಾರ್ದು, ನೀನು ಕೆಲಸ ನೋಡಿ ನಮ್ಮ ಇಡೀ ಮಂಡ್ಯದಲ್ಲಿದ್ದಂಥ ಸ್ನೇಹಿತರುಗಳು ನೀವು ಮಾಡಿ ಅಂತೇಳಿ ಅವ್ರು ಅಂದ ತಕ್ಷಣ ನಾನು ಏನು ಉತ್ತರ ಕೊಡುವಂತ ಇದರಲ್ಲಿ ಇರಲಿಲ್ಲ. ಸರಿ, ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಯ್ತು. ಹಾಗೆ ಇವತ್ತು ನನ್ನ ಸ್ನೇಹಿತರು, ನನ್ನ ಈ ಜನ, ಮಂಡ್ಯದ ಜನ ಕೊಟ್ಟಂತ ಒಂದು ಅಭಿಮಾನ, ಆದರೆ ಇದನ್ನು ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಏಕೆಂದ್ರೆ ನನಗೊಂದು ಅಂಧಾಭಿಮಾನ. ವೇದಿಕೆಯಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡೆಸಿದ್ದೇಗೌಡ, ವೀರೇಗೌಡ, ಎಂಸಿ ಕಿಶೋರ್ ಚಂದ್ರ, ಡಾಕ್ಟರ್ ರಾಮೇಗೌಡ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಎಲೆಚಾಕನಹಳ್ಳಿ ಮತ್ತು ತೂಬಿನಕೆರೆ ರೈತರ ತುಂಡು ಜಮೀನಿಗೆ ಸರ್ಕಾರದಿಂದ ವಿಳಂಬ ಮತ್ತು ಬೆಲೆಯಲ್ಲಿ ತಾರತಮ್ಯ ನೀತಿಯನ್ನು ಖಂಡಿಸಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಕುರಿತು ಶಂಕರೇಗೌಡ ಮಾತನಾಡಿದರು. ಭರವಸೆಯನ್ನು ನೀಡಿ ರೈತರ ಜಮೀನನ್ನು 199 ಎಕರೆಗೆ ವಶಪಡಿಸಿಕೊಂಡಿದ್ದಾರೆ. ಆ ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಅಂದಿನ ಸಚಿವರಾಗಿದ್ದ ಅಂಬರೀಷ್ ಅವರು ಜನರಿಗೆ 52 ಲಕ್ಷ ಎಕರೆಗೆ ಕೊಡಿಸ್ತೀನಿ ಅಂತೇಳಿ ಆಶ್ವಾಸನೆಯನ್ನು ನೀಡಿ ಅಲ್ಲಿಂದ ಈಗ 2017ರವರೆಗೂ ಕೂಡ ಏನು ಪ್ರೋಸೆಸ್ ಅನ್ನು ಮಾಡ್ಕೊಂಡು ಬಂದು 2017 ನವೆಂಬರ್ನಲ್ಲಿ ಆದೇಶ ಹೊರಬಿದ್ದಿದೆ. ಆ ಆದೇಶದಲ್ಲಿ ಕೂಡ ಯಾವ ಮಾನದಂಡದಲ್ಲಿ ಅಳೆದಿದ್ದಾರೋ ಗೊತ್ತಿಲ್ಲ. ಹಿಂದೆ ಇದ್ದಂಥ ಸರ್ವೆ ನಂಬರ್ಗಳನ್ನು ರಸ್ತೆ ಬದಲಿದೆ ಅಂತ ಮಾಡಿದ್ದಾರೆ ಈ ರೆವಿನ್ಯೂ ಅಧಿಕಾರಿಗಳು. ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಕಾಸು ಇಸ್ಕೊಂಡು ಮಾಡಿದ್ದಾರೆ, ಭ್ರಷ್ಟಾಚಾರಕ್ಕೆ ಒಳಪಟ್ಟಿದೆ. ಈ ಲೀಸ್ಟು ಅತ್ಯಂತ ಭ್ರಷ್ಟ ಮತ್ತು ಹಣದ ದೃಷ್ಟಿಯಿಂದ ಕೂಡ ಇದು ನಡೆದಂಥ ಒಂದು ಆದೇಶವಾಗಿದೆ. ಈ ಆದೇಶವನ್ನು ಕೂಡ ಸರಿಯಾಗಿ ಪರಿಶೀಲಿಸಿ ಸರ್ಕಾರ ನಮಗೆ ನ್ಯಾಯವನ್ನು ಕೇಳಕ್ಕೆ ಹೋದರೆ, ಆ ಜನಪ್ರತಿನಿಧಿಗಳ ಕೇಳಿದ್ರೆ ನಿಮ್ಗೆ ಅನ್ಯಾಯವಾಗಿದ್ದರೆ ನೇರವಾಗಿ ಎಲ್ಲಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳ್ತಾರೆ. ನಮ್ಮ ಜನ ಬಳಲಿ ಬೆಂಡಾಗಿದ್ದಾರೆ.
4 ವರ್ಷಗಳಿಂದ ಕೂಡ ನಮ್ಮ RTCಗಳನ್ನು ಕೂಡ ಅವರ ಹೆಸರಲ್ಲಿ ಕೂರಿಸ್ಕೊಂಡಿದ್ರು. ನಾವು ಪರಭಾರ ಮಾಡ್ಲಿಕ್ಕೆ ಆಗಲಿಲ್ಲ. ಹಣನ ಯಾವಾಗ ಡಿಮಾನಿಸ್ಟ್ರೇಷನ್ ಮಾಡಿದ್ರು ನಮ್ಮ ಬೆಲೆ ಬರಲಿಲ್ಲ. ನಮ್ಮ ಬೆಲೆ ನಮಗವತ್ತು 40 ಲಕ್ಷಕ್ಕೆ ನಮ್ಮ ಜಮೀನು ತಗೊಳ್ತಿದ್ರು ಖಾಸಗಿಯವರು. ನಂತರ ಇವರು ಬಂದು ನಿಮ್ಗೆ ಹೆಚ್ಚಾಗಿ ಕೊಡಿಸ್ತೀವಿ, ನೀವು ಖಾಸಗಿಗೆ ಕೊಡಬೇಡಿ, ನಿಮ್ಗೆ 52 ಲಕ್ಷ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದಂಥ ಅಂಬರೀಷ್ ರವರು ಇವತ್ತು ಯಾರೂ ನಮ್ಮನ್ನು ರೈತರನ್ನ ಕೇಳುವಂತ ಸ್ಥಿತಿಲಿಲ್ಲ. ಅಮಾನ್ಯಗೊಂಡ ಬೆಲೆ ನಮ್ಮ ರೈತರ ಜಮೀನಿಗೆ ಯಾರೂ ಬರಲಿಲ್ಲ. ಈ ಹೋರಾಟದಲ್ಲಿ ಜಯಶಂಕರ್, ಕುಮಾರ್, ಆತ್ಮಾನಂದ ಸೇರಿದಂತೆ ಇತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಕಳ್ಳತನಕ್ಕೆ ಸುಲಭವಾಗಲೆಂದು ದುಷ್ಕರ್ಮಿಗಳು ಸಾಕು ನಾಯಿಗಳಿಗೆ ವಿಷ ಹಾಕಿ ಸಾಯಿಸುತ್ತಿರುವ ಘಟನೆಗಳು ಬೆಳಕಿಗೆ ಬರುತ್ತಿವೆ. ಇತ್ತೀಚೆಗೆ ಮಂಡ್ಯದ ದ್ವಾರಕಾ ನಗರದಲ್ಲಿರುವ ದೊಡ್ಡ ದೊಡ್ಡ ಮನೆಗಳ ಸಾಕು ನಾಯಿಗಳಿಗೆ ವಿಷ ಹಾಕಿ ದುಷ್ಕರ್ಮಿಗಳು ಕೊಂದಿದ್ದಾರೆ. ಈ ಘಟನೆಯಿಂದಾಗಿ ಬಡಾವಣೆಯ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಮಂಡ್ಯ ನಗರಸಭೆ ವತಿಯಿಂದ ವಿವಿಧ ಸವಲತ್ತು ವಿತರಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನಾ ಕಾರ್ಯಕ್ರಮವು ನಗರಸಭಾ ಕಾರ್ಯಾಲಯದ ಆವರಣದಲ್ಲಿ ನಡೆಯಿತು. ಈ ವೇಳೆ ಶಾಸಕರಾದ ಅಂಬರೀಶ್ ಮಾತನಾಡಿದರು. ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಕಳೆದ 4 ವರ್ಷಗಳ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ನನ್ನ ಪಾಲು ಇದೆ, ನನ್ನ ಶ್ರಮನೂ ಇದೆ. 4 ವರ್ಷಗಳ ಕಾಲದಲ್ಲಿ ನನ್ನ ಜಿಲ್ಲೆಗೆ ನನಗೆ ಆಶೀರ್ವಾದ ಮಾಡಿದ ಜನತೆಗೆ ಏನಿಲ್ಲ, ನಮ್ಮ ಸರ್ಕಾರದ ವತಿಯಿಂದ ನಾನು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ, ನಾನೇ ಮಾಡಿದ್ದೀನಿ ಅಂತ ನಮ್ಮ ಸರ್ಕಾರದ ವತಿಯಿಂದ ಈ ಜಿಲ್ಲೆಗೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ನಿಮ್ಮ ನಾನು ಬೇರೆ ಬಹಳ ಪ್ರೀತಿ ತೋರಿಸಿದ್ದೀರಾ. 3 ಸತಿ ಸಂಸತ್ ಸದಸ್ಯರಾಗಿ ಮಾಡಿದ್ದೀರಾ. ಹೆಚ್ಚು ಮತಗಳನ್ನು ಕೊಟ್ಟು ಮಂಡ್ಯ ಅಂದ್ರೆ ಒಂದು ಶಕ್ತಿ ಅಂತ ಜಿಲ್ಲೆಯಲ್ಲಿ ಮಂಡ್ಯ ನಗರಕ್ಕೆ ನನ್ನ ವಿಧಾನಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದ್ರಿ. ನಿಮ್ಮ ಆಶೀರ್ವಾದ ಜೀವನದ ಮಂತ್ರಿಯಾದೆ, ಅದೃಷ್ಟ ಇಲ್ಲ, ವಾಪಸ್ ಬಂದೆ. ಇಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟರು, ಅದನ್ನು ಸಂತೋಷವಾಗಿ 3 ವರ್ಷಗಳ ಕಾಲ ಯಾರ ಅಂಗನೂ ಇಲ್ಲದೆ ನನ್ನ ಪ್ರೀತಿಯಿಂದ ನಮಗೇನಾದ ಕೆಲಸಗಳನ್ನು ಮಾಡಿ ನನ್ನ ಇಲಾಖೆಗೆ ಇದರಲ್ಲಿ ಕೆಲವರು ಗೊತ್ತಿರೋದಿಲ್ಲ. ನಾನಿದ್ದಾಗ 2 ಚಿನ್ನದ ಪದಕ ರಾಜ್ಯ ಸರ್ಕಾರ, ಇಡೀ ರಾಷ್ಟ್ರದಲ್ಲಿ ನಾವು ಮೊದಲನೇ ಸ್ಥಾನದಿಂದ ನನಗೆ ಬಂತು. ನನಗೆ ಎಲ್ಲ ಅಧಿಕಾರಗಳ ಸೇರಿ ಆ ಕಿರೀಟ ನಿಮಗೂ ಆಗುತ್ತೆ. ಯಾಕೆ ಹೇಳ್ತಿದ್ರೆ ಕೆಲವು ಸತಿ ಏನಾಗುತ್ತೆ, ರಾತ್ರಿ ಕಂಡ ಬಾಗಿಲಿನ ಅರಿವು ಬಿಡ್ತಾರೆ ಇದಲ್ಲ, ಹಂಗೆ ನಾನು ಏನಪ್ಪ ಇಷ್ಟು ಜನ ಬಂದಿದ್ದಾರೆ ಅವ್ರಿಗೆಲ್ಲ ಗೊತ್ತಾಗಿ ಅಂತ ಗೋಡೆ ಹೋಗಿ ಭಾಷಣ ಮಾಡಿ ಅಂತ ಹೇಳಿದ್ರೆ ಅವ್ರು ನನಗೇನು ಹೇಳಬೇಕು ಅದನ್ನೆಲ್ಲ ಅವ್ರಿಗೆ ಹೇಳ್ಬೇಕು. ಓದ್ಬಿಟ್ಟು ಅಯ್ಯೋ ಏನಪ್ಪ ಇಂಥ ತಪ್ಪಾಗುತ್ತೆ ಅಂತ ಬೇಜಾರಾದ್ರೂ ಬೇಜಾರು ಮಾಡಿಕೊಡೋದು. ನನ್ನ ಕೆಲವರು ಬೈತಾರೆ, ಅವ್ರನ್ನು ಬೇಜಾರಿಲ್ಲ, ಕೆಲವರು ಹೊಗಳುತ್ತಾರೆ, ಆದ್ರೂ ನನಗೇನು ಬಹಳ ಸಂತೋಷ ಬಿಡಲ್ಲ. ಇದೆಲ್ಲ ನಡೆಯೋದು ಜೀವನದಲ್ಲಿ ತಿಳ್ಕೊಂಡು ಏನು ಬೈತಾರೆ ಏನು ಹೊಗಳುತ್ತಾರೆ ಅದನ್ನೆಲ್ಲ ತಲೆ ಕೆಡಿಸಿದ್ರೆ ನಮ್ಮ ಕರ್ತವ್ಯ ನಾವು ಮಾಡೋದು ನಮ್ದು ಮೊದಲನೇ ಆಗುತ್ತೆ. ಈ ಸಂದರ್ಭದಲ್ಲಿ ಎಡಿಸಿ ವಿಜಯ್ ವಿದ್ಯಾರ್ಥಿನಿಯರಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿದರು. ಅವರು ಈ ಲ್ಯಾಪ್ಟಾಪ್ ಅನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೆ ಸತ್ಯಕುಮಾರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸತ್ಯಕುಮಾರ್ ಹಾಗೆ ಪವಿತ್ರ ಅವರು ಮತ್ತು ಸುಷ್ಮಿತಾ ಸರ್ಕಾರದ ಕಾರ್ಯಕ್ರಮದಲ್ಲಿ ಮುನಾವರ್ ಖಾನ್, ಅಮರಾವತಿ ಚಂದ್ರಶೇಖರ್, ಹೊಸಹಳ್ಳಿ ಬೋರೇಗೌಡ, ಮಧುಸೂದನ್, ಸುಜಾತಾಮಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಡಿ ಗಂಗಾಧರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅನುಮೋದನೆ ಮೇರೆಗೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಮುಂದಿನ ಒಡನಾಟ ಬಹಳ ಆರೋಗ್ಯಕರವಾಗಿ, ಬಹಳ ಮುಖ್ಯವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷವಾಗಿ ಸಾಗಲಿ ಅಂತ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತಾ ಹಾರೈಸ್ತೀನಿ. ತಮ್ಮೆಲ್ಲರ ಅಪಾರವಾದ ಆಶೀರ್ವಾದದ ನಿರೀಕ್ಷೆಯಲ್ಲಿದ್ದೀನಿ.
ಶ್ರೀಮತಿ ಸೋನಿಯಾ ಗಾಂಧೀಜಿಯವರ ಆಶೀರ್ವಾದದಿಂದ, ಶ್ರೀ ರಾಹುಲ್ ಗಾಂಧಿಯವರ ಆಶೀರ್ವಾದದಿಂದ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ, ನಮ್ಮ ಯಶಸ್ವಿ ಅಧ್ಯಕ್ಷರಾದ ಪರಮೇಶ್ವರ್ ಅವರ ಆಶೀರ್ವಾದದಿಂದ, ನಮ್ಮ ಜನಮೆಚ್ಚಿದ ನಾಯಕರು ಮಾಜಿ ಸಚಿವರು, ನನ್ನ ರಾಜಕೀಯ ನೆಚ್ಚಿನ ನಾಯಕರಾದ ಅಂಬರೀಷ್ ಅಣ್ಣವರ ಆಶೀರ್ವಾದದಿಂದ, ಈ ಜಿಲ್ಲಾಧ್ಯಕ್ಷಗಿರಿ ಬಹುಮುಖ್ಯವಾಗಿ ಜಿಲ್ಲೆ ಎಲ್ಲ ಮುಖಂಡರುಗಳ ಆಶೀರ್ವಾದದಿಂದ, ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಆಶೀರ್ವಾದದಿಂದ ಇಂಥ ಒಂದು ಜವಾಬ್ದಾರಿಯನ್ನ ಪಕ್ಷ ನನ್ನ ಹಿರಿತನ ಜೊತೆಗೆ ಸೇವೆ ಜೊತೆಗೆ ಎಲ್ಲರ ಆಶೀರ್ವಾದದಿಂದ ದೊರಕಿಸಿಕೊಟ್ಟಿದೆ. ಮುಖ್ಯವಾಗಿ ತಮ್ಮೆಲ್ಲರ ಸಹಕಾರದಿಂದ ಈ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತೀನಿ ಅನ್ನುವಂಥ ಭರವಸೆ ನನಗಿದೆ. ಈ ವೇಳೆ ಅಮರಾವತಿ ಚಂದ್ರಶೇಖರ್, ರಾಮಲಿಂಗಯ್ಯ, ಸಿದ್ದಲಿಂಗಯ್ಯ, ರಫೀಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅನುಯಾಯಿಗಳಿಗೆ ಹಾಗೂ ಪ್ರಮುಖರಿಗೆ ತೊಂದರೆಯಾಗುತ್ತಿರುವ ಕುರಿತು ಮತ್ತು ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆ ಕಾನೂನು ರೀತಿಯಲ್ಲಿ ನಡೆಯುತ್ತಿಲ್ಲವೆಂದು ಮಾಜಿ ಶಾಸಕರಾದ ಸುರೇಶ್ ಗೌಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅನುಯಾಯಿಗಳನ್ನ ಹಾಗೂ ಜಾತ್ಯತೀತ ಜನತಾದಳದ ಪ್ರಮುಖರನ್ನ ಹುಡುಕಿ ಪೊಲೀಸ್ ತೊಂದರೆ ಕೊಡಲಿಕ್ಕೆ ಈಗಾಗಲೇ ಸನ್ಮಾನ್ಯ ಶಾಸಕರು ಶುರು ಮಾಡಿದ್ದಾರೆ. ಪ್ರಥಮವಾಗಿ ಇವತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅಲಿಯಾಸ್ ಪೊಂಗಾರ್ ಅವ್ರನ್ನ ರೌಡಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ವ್ಯವಸ್ಥಿತವಾದ ಸಂಚನ ಇವತ್ತು ನಡೀತಾ ಇದೆ ಅಂತಕ್ಕಂಥ ತಿಳಿದು ಬಂದಿದೆ. ಅದೇ ರೀತಿ ಹಲವಾರು ವಿಷಯಗಳು, ಅದು ಮಳಗ ಗ್ರಾಮ ಇರ್ಬೋದು, ಬೆಂಡನೊಲೆ ಪೊಲೀಸ್ ವ್ಯಾಪ್ತಿ ಇರ್ಬೋದು, ಬೆಳ್ಳೂರು ಪೊಲೀಸ್ ವ್ಯಾಪ್ತಿ ಇರ್ಬೋದು, ನಾಗಮಂಗಲ ಪಟ್ಟಣ ಪಂಚಾಯತಿಯ ಪೊಲೀಸ್ ವ್ಯಾಪ್ತಿ ಇರ್ಬೋದು, ಯಾರ್ಯಾರು ಪ್ರಮುಖ ಜಾತ್ಯತೀತ ಜನತಾದಳಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನ ರೌಡಿ ಲಿಸ್ಟ್ ಮಾಡಿ ಚುನಾವಣೆಯ ಕೊನೆಯ ಹಂತದಲ್ಲಿ ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಕಳಿಸಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಇದರ ಬಗ್ಗೆ ಈಗಾಗಲೇ ನಾವು ಎಲ್ಲ ಅಧಿಕಾರಿಗಳು ದೂರನ್ನು ಕೊಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಇದೇ ರೀತಿ ನಡೆದರೆ ಮುಂದೆ ಇದಕ್ಕೆಲ್ಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿನ ಹೊರಬೇಕಾಗ್ತದೆ. ಕಾನೂನು ಪ್ರಕಾರ ಕೇವಲ ಯಾವುದೋ ಒಂದು ಸುಳ್ಳು ಕೇಸ್, ಒಂದು ಕೇಸ್ ಇದ್ದರೂ ಸಹ ಅದು ಪ್ರೂವ್ ಆಗದೇ ಇದ್ರೂ ಸಹ ಅಂತ ರೌಡಿ ಸೀಟು ಮಾಡ್ತಕ್ಕಂಥದ್ದು, ಬೇಕು ಅಂತಕ್ಕಂಥ ದ್ವೇಷ ಹಸುವಿಂದ ಕೂಡಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ನಾಗಮಂಗಲದ ಮೂಲವಾಸಿಗಳು ಹೊರಗಡೆ ಎಲ್ಲಿ ಹೋಗಿ ವಾಸ ಮಾಡ್ಕೊಂಡಿದ್ದಾರೆ, ವೋಟರ್ ಲಿಸ್ಟ್ ಇಲ್ಲಿ ಉಳಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ತೆಗಿಲಿಕ್ಕೆ ಶಾಸಕರು ಬಹಳ ಪ್ರಯತ್ನ ಪಡ್ತಾಯಿದ್ರು. ಈಗಾಗಲೇ 15 ದಿವಸದಿಂದ ನಾವು ಬಂದು DC ಅವರಿಗೆ ಎಲ್ರಿಗೂ ಸಹ ಮನವಿಯನ್ನು ಕೊಟ್ಟ ಮೇಲೆ DC ಅವರು ಅವರದೇ ಆದಂಥ ಒಂದು ಟೀಮ್ನ ನಾಗಮಂಗಲಕ್ಕೆ ಕಳಿಸಿ ಅಲ್ಲಿ ಅದನ್ನೆಲ್ಲ ವೆರಿಫಿಕೇಷನ್ಸ್ ನಡೀತಾ ಇದೆ. ಜೊತೆಗೆ ಏನು ಮತದಾರ ಪಟ್ಟಿಗೆ ಸೇರಿಸಬೇಕು ಪ್ರಕ್ರಿಯೆ, ಅದು ಯಾವುದೂ ಸಹ ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಗ್ರಾಮ ಸಭೆಗಳನ್ನ ಮಾಡಿಲ್ಲ, ಗ್ರಾಮ ಸಮಿತಿಗಳನ್ನ ಮಾಡಿಲ್ಲ, BLAಗಳ ಸಭೆಗಳನ್ನ ನಡೆಸಿಲ್ಲ. ಆದರೆ ಕೆಲವು ಧಮಕಿ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆದರೂ ಸಹ ನನಗೆ ಒಂದು ವಿಶ್ವಾಸ ಇದೆ, ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮೇಲೆ ಎಲ್ಲ ಒಂದು ಕಡೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ, ಎಲ್ರಿಗೂ ನ್ಯಾಯ ಕೊಡ್ತಾರೆ, ಯಾವುದೇ ವಿಷಯನೂ ಪಕ್ಷಪಾತ ಮಾಡೋಕ್ಕಿಲ್ಲ ಅಂತಕ್ಕಂಥದ್ದು ನಾನು ಎಲ್ಲ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀನಿ. ಅದನ್ನು ಮೀರಿ ಅವರೇನಾದರೂ ನಮ್ಮ ಮತದಾರರ ಪಟ್ಟಿಯಿಂದ ತೆಗೆಸ್ತಕ್ಕಂಥ ಅನ್ಯಾಯ ಕೆಲಸಗಳನ್ನ ಮಾಡಿದ್ರೆ ಅದನ್ನು ಉಗ್ರ ಪ್ರತಿಭಟನೆಯ ಜಿಲ್ಲಾಡಳಿತ ಮತ್ತು ಚುನಾವಣಾಧಿಕಾರಿಗಳು ಎದುರಿಸಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ KT ಶ್ರೀಕಂಠೇಗೌಡ, ವನಕೆ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಡ್ಯ ಎಜುಕೇಷನ್ ಸೊಸೈಟಿಯ ಶಾಲಾ ವಾರ್ಷಿಕೋತ್ಸವವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ಮೈಸೂರು ಲ್ಯಾಕ್ ಮತ್ತು ಪೇಂಟ್ಸ್ ಅಧ್ಯಕ್ಷರಾದ HA ವೆಂಕಟೇಶ್ ಅವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ HA ವೆಂಕಟೇಶ್ ಮಾತನಾಡಿದರು. ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವರು ವೀಕ್ಷಣೆ ಮಾಡುವ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಬರುವುದಿಲ್ಲ. ಮಂಡ್ಯ ಎಜುಕೇಷನ್ ಸೊಸೈಟಿ 40 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾರ್ಥಕವಾದಂತಹ ಸೇವೆಯನ್ನು ಸಲ್ಲಿಸಿದೆ. ಅದಕ್ಕಾಗಿ ಈ ಶಿಕ್ಷಣ ಸಂಸ್ಥೆಗಳ ಎಲ್ಲ ಮಹನೀಯರಿಗೆ ನಾವು ಗೌರವಪೂರ್ವಕವಾದಂತಹ ಅಭಿನಯಗಳನ್ನು ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಶಿಕ್ಷಣ ಸಂಸ್ಥೆ ನಡೆಸತಕ್ಕಂಥದ್ದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ, ಬಹಳ ಕಷ್ಟಕರವಾದಂತಹ ಕೆಲಸ.
ಪೊಲೀಸರು ಹೇಳಿದ್ರೆ ನಿಜವಾಗ್ಲೂ ಕೂಡ ಆ ವಿದ್ಯಾಸಂಸ್ಥೆಯ ಶಿಕ್ಷಕರನ್ನ ಆಡಳಿತ ಮಂಡಳಿಯನ್ನ ನಾವು ಶಿಕ್ಷಣ ಪೀಳಿಗೆಯಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇವೆ. ಈ ವೇಳೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ವಿದ್ಯಾಶ್ರೀ ಕಿನ್ಮಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಎಂಎಸ್ ಆತ್ಮಾನಂದ, ಎಂಎಸ್ ವೆಂಕಟೇಶ್, ಸುದರ್ಶನ್, ಸತ್ಯನಾರಾಯಣ ರಾವ್, ಧರಣೀಂದ್ರಯ್ಯ, ಶೇಷಾಚಲಗುಪ್ತ, ಕೆಆರ್ ಉಮಾ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಮಲ್ಲಮ್ಮ ಮುಕ್ತಾಂಬ ಸಿದ್ದಲಿಂಗಯ್ಯ ಚಾರಿಟಬಲ್ ಟ್ರಸ್ಟ್ನ ಐಡಿಯಲ್ ಮಾಂಟೆಸರಿ ಶಾಲೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವವು ನಗರದ ಶ್ರೀ ಬಾಲಮುರುಗನ್ ಪ್ರಾರ್ಥನಾ ಮಂದಿರದಲ್ಲಿ ನಡೆಯಿತು. ಅಭಿನವ ಭಾರತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಅನಂತ್ ಕುಮಾರ್ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆ ನೆರವೇರಿಸಿದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಎಂಎಸ್ ಶಿವಪ್ರಕಾಶ್ ಮಾತನಾಡಿದರು. ಬಹಳ ಸಂತೋಷ ಆಗ್ತಿದೆ, ನಿಮ್ಮನ್ನೆಲ್ಲ ಕರೆಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಕ್ಕೆ ಭಗವಂತ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಲ್ಲ ಅಂತ. ಈ ಒಂದು ಸ್ಕೂಲ್ನ ನಾವು ಭಾಳ ಒಂದು ಆಸೆ, ಭಾಳ ನಿರೀಕ್ಷೆ ಇಟ್ಕೊಂಡು ಪ್ರಾರಂಭ ಮಾಡಿದ್ವು. ನಮ್ಮ ನಿರೀಕ್ಷೆಗೂ ಹೆಚ್ಚಾಗಿ ನಮಗೆ ಇಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ. ಅದು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಈ ಒಂದು ಶಾಲೆ ಪ್ರಾರಂಭ ಮಾಡಿದಂಥ ಒಂದು ಸಮಯದಲ್ಲಿ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಮುಂಭಾಗ ಒಂದು ಪಾಳು ಜಾಗ ಇತ್ತು. ಇವತ್ತು ಆ ಪಾಳು ಜಾಗ ನಂದನವನ ಆಗಿದೆ. ಆ ಒಂದು ಜಾಗನ ನಮಗೆ ಸ್ಕೂಲ್ ನಡೆಸೋಕ್ಕೆ ಕೊಟ್ಟಂಥ ಅನುಪಮ ಶ್ರೀರಾಮ್ರವರಿಗೆ ನಾವೀಗ ಅವ್ರನ್ನ ನೆನ್ಕೊಳ್ಳೇಬೇಕು, ಜೊತೆಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ವೇಳೆ ಕನ್ನಡಪ್ರಭ ಜಿಲ್ಲಾ ವರದಿಗಾರರಾದ ಕೆಎನ್ ರವಿ ಮಾತನಾಡಿದರು. ಸ್ಕೂಲ್ನ ಪ್ರಥಮ ವಾರ್ಷಿಕೋತ್ಸವ, ಪುಟಾಣಿ ಮಕ್ಕಳು ಭಾಷಣ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು. ಆ ಮಕ್ಕಳುಗಳು ಬರೋದೇ ಒಂದು ಖುಷಿ, ಚಂದ. ಮೊದಲನೇ ವರ್ಷ ನಮ್ಮ ಶಿವಪ್ರಕಾಶ್ ಗೆಳೆಯರ ಶಿವಪ್ರಕಾಶ್ ಮತ್ತು ಅವರು ಶ್ರೀಮತಿಯವರು ಕಷ್ಟಪಟ್ಟು ಒಂದು ಸಂಸ್ಥೆ ಕಟ್ತಾ ಇದ್ದಾರೆ. ಅದು 100 ವರ್ಷ ಹೆಮ್ಮರವಾಗಿ ಬೆಳೀಲಿ. ಈ ವರ್ಷ ಬರೀ 25 ಮಕ್ಕಳಿದ್ದಾರಂತೆ, ಮುಂದೆ ವರ್ಷ 100 ಮಕ್ಕಳಾಗಲಿ ಅಂತ ಶುಭ ಹಾರೈಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದ್ದಕ್ಕೆ ಅಭಿನಂದಿಸಿ ಶುಭ ಆಗಲಿ ಅಂತ ನಾನು 2 ಮಾತನ್ನು ಮುಗಿಸ್ತೇನೆ. ನಂತರ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಮಿಥುನ್ ಬಿಎನ್, ಸ್ಟಾರ್ ಸ್ಟೂಡೆಂಟ್ ಆಫ್ ದಿ ಕ್ಲಾಸ್ ಇನ್ M1. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ತೋಟ ನೋಡಲು ನೋಡಿದ್ದೇನದು, ನೋಡಿದ್ದೇನದು, ಚಪ್ಪಲಗಿಂತ ತೂಗಿದ, ಚಪ್ಪಲಗಿಂತ ತೂಗಿದ ದ್ರಾಕ್ಷಿ ಗೊಂಚಲು, ದ್ರಾಕ್ಷಿ ಗೊಂಚಲು, ಮಾಡಿದ್ದೇನದು, ಮಾಡಿದ್ದೇನದು. ಒಂದು ಸಲ ಆಗಿತು, 2 ಸಲ ಆಗಿತು, 3 ಸಲ ಆಗಿತು, ಸೋತು ಹೋಯಿತು. ಹೇಳಿತೇನದು, ಹೇಳಿತೇನದು. ದ್ರಾಕ್ಷಿ ಹುಳಿ ಅಂತಿತು, ಓಡಿ ಹೋಯಿತು. ಕಳ್ಳ ಬೆಕ್ಕು
ಕಾರ್ಯಕ್ರಮದಲ್ಲಿ ಶಶಿರೇಖಾ, ಶಿವಪ್ರಕಾಶ್ ಸೇರಿದಂತೆ ಪೋಷಕರು ಹಾಗೂ ಮಕ್ಕಳು ಇದ್ದರು. ಮದ್ದೂರಿನ ಸೋಮನಹಳ್ಳಿ ಕೈಗಾರಿಕಾ ವಲಯದಲ್ಲಿ ಶ್ರೀನಿಧಿಗೌಡರ 23ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಆಧಾರ್ ಕಾರ್ಡ್ ವಿಮಾ ಕಾರ್ಡ್ ತಗೊಂಡ್ಬರ್ಬೇಕು. ಬರೀ ವಿಮಾ ಕಾರ್ಡ್ ಆಧಾರ್ ಕಾರ್ಡ್ ಕಾರ್ಯಕ್ರಮವನ್ನು ಡಿಸಿ ತಮ್ಮಣ್ಣ ಉದ್ಘಾಟಿಸಿದರು. ಈ ವೇಳೆ ರೈತರಿಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಮತ್ತು ಸೋಮೇಶ್ವರ ಫರ್ಟಿಲೈಸರ್ಸ್ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ತರಿಸಲಾಗುತ್ತೆ. ಇಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ನಾಗರತ್ನಸ್ವಾಮಿ ಮತ್ತು ಶ್ರೀನಿಧಿಗೌಡ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಪಿ ಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಈ ಕುರಿತು ಡಿಸಿ ತಮ್ಮಣ್ಣ ಮಾತನಾಡಿದರು. ಮುತುವರ್ಜಿಯನ್ನು ವಹಿಸಿ ಅವರ ವಿದ್ಯಾಭ್ಯಾಸದಲ್ಲಿ ಅವರ ಮುಂದಿನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡುವಂಥದ್ದಾಗಲಿ ಅಥವಾ ಮಕ್ಕಳು ವಯಸ್ಸಾದ ತಂದೆ ತಾಯಿಗಳ ಬಗ್ಗೆ ಗೌರವದಿಂದ ನಡ್ಕೊಳ್ಳುವಂಥದ್ದಾಗಲಿ ಕಡಿಮೆ ಆಗ್ತಾ ಇರುವಂಥ ಸ್ವಾಮಿಯವರು ತಮ್ಮ ಕಣ್ಣೆದುರಿಗೆ ಇಲ್ಲಿದ ಪುತ್ರನ ನೆನಪಿಗಾಗಿ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸುವುದರ ಮೂಲಕ ಅವನು ಇನ್ನೂ ನಮ್ಮ ಎದುರುಗಡೆ ಇದ್ದಾರೆ. ಅವನ ಹೆಸರಿನಲ್ಲಿ ನಾವು ಭಗವಂತ ಕೊಟ್ಟಿರುವಂಥ ಕೊಡುಗೆಯಲ್ಲಿ ನಾವು ಸ್ವಲ್ಪವಾದರೂ ಸಮಾಜಕ್ಕೆ ಹಿಂದಿರುಗಿ ಕೊಡಬೇಕು, ನಾವೇನಾದರೂ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಸ್ವಾಮಿಯವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ವೇಳೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೆಟಿ ಶ್ರೀಕಂಠೇಗೌಡ, ನಾಗರತ್ನ ಸ್ವಾಮಿ, ಬೋರಯ್ಯ, ಮರಿಹೆಗಡೆ, ರೇಣುಕಮ್ಮ, ಪದ್ಮ ಹರೀಶ್, ಕೃಷ್ಣೇಗೌಡ, ಎನ್ಎಂ ರಾಮಲಿಂಗಯ್ಯ, ಸ್ವಾಮಿಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಮದ್ದೂರು ಪಟ್ಟಣಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣರವರನ್ನು ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಲಕ್ಷ್ಮಣ್ ಕುಮಾರ್ ಸ್ವಾಗತಿಸಿದರು.
ಸರ್ 19ನೇ ತಾರೀಕು ಪರಿವರ್ತನೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಅಂದರೆ ಮದ್ದೂರು ತಾಲೂಕಿನಲ್ಲಿ ಒಂದು 20,000 ಜನ ಸೇರಿಸಿ ಅದು ರ್ಯಾಲಿ ಮಾಡ್ತಾಯಿದ್ದೀವಿ. ಪರಿವರ್ತನಾ ಯಾತ್ರೆ ರ್ಯಾಲಿದು ಅವತ್ತು ತಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗ್ತೀವಿ. ನೀವು ಅವತ್ತಿನ ದಿನ ಬಂದು ಆ ರ್ಯಾಲಿನ ಯಶಸ್ವಿ ಮಾಡಿಕೊಡ್ಬೇಕು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ವನಜಾಕ್ಷಿ ರಾಮು, ಮಹೇಂದ್ರ, ವೀರಭದ್ರಸ್ವಾಮಿ, ಅರವಿಂದ್, ಕೆಂಪಬೋರಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾಗಮಂಗಲ ತಾಲೂಕು ಬಿಜಿ ನಗರದ ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಐಎಂಎಂ ಮತ್ತು ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ 2 ದಿನದ ಅಂತಾರಾಷ್ಟ್ರೀಯ ಔಷಧ ತತ್ವಜ್ಞಾನ ವಿಷಯದ ಬಗ್ಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿತ್ಯಂ ಸಮಾಧಿ ಕುಸುಮೈನ ಪುನರ್ಭವಾಯ ಜ್ಞಾನಪೂರ್ಣ ಜಗಂತೋ ನಿರ್ಮಲವಾದ ಮನವೇ ಕರ್ಪೂರ ಈ ಕುರಿತು ಲಂಡನ್ ದೇಶದ ವೈದ್ಯರಾದ ಡಾಕ್ಟರ್ ಪೆಟರ್ ಜೆ ಹಂಗ್ಟನ್ ಮಾತನಾಡಿದರು. Observations that translated into curative therapy in child cancer have been published in journals which have remarkably low impact factors. I think as scientists, as doctors, as medics, as we move forward, we must never lose sight of the objective of why we're here, and that is to help humanity. I think this symposium, will be a starting point to galvanize us to work in that direction and for the people in India. ಕಾರ್ಯಕ್ರಮ ಕುರಿತು ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿದರು. Person can make and can bring any radical change into the place and to the society. My Puja Guruji had envisaged to have this kind of things over here. To have the people to our country and to the place is not a new thing to our culture. In Rigveda, centuries ago, it is said, Ano Badraha Kratavo Yantu Vishwataha. That noble thoughts and the divine thoughts and the useful thoughts would come to us from different parts of the world, not from the country. That is the thing which was told by our ancestors. In tune with that concept, today, great scientists from different universities and different centers have been visiting this place to share their knowledge for the better and the best benefit of the society. Once again, I have been in welcoming all the divine dignitaries who are enriched with the knowledge because they have sacrificed their entire life for this cause. Those who have sacrificed their life for a particular cause, they will be having something. ಭಾರತಿ ನಗರ ಸಮೀಪದ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರದ ವತಿಯಿಂದ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಹಾಗೂ ಸಮುದಾಯ ಭವನದ ಅಡುಗೆ ಮನೆಗೆ ಶಾಸಕರಾದ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಕುರಿತು ಡಿಸಿ ತಮ್ಮಣ್ಣ ಮಾತನಾಡಿದರು. ಕೇಶಟ್ಟಳ್ಳಿ ಗ್ರಾಮದಲ್ಲಿ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಅಪೂರ್ಣವಾಗಿದ್ದಂಥ ಸಮುದಾಯ ಭವನನ ಇವಾಗ ಪೂರ್ಣಗೊಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿ 10 ಲಕ್ಷ ರೂಪಾಯಿಯನ್ನ ಲೋಕಸಭಾ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರು ಅನುದಾನದಲ್ಲಿ ಮಂಜೂರು ಮಾಡಿಸಿ ಇದಕ್ಕೆ ಬೇಕಾದಂಥ ಅಡುಗೆ ಮನೆ ಮತ್ತು ಊಟದ ಮನೆ ಕಟ್ಟೋದಕ್ಕೆ ಇವತ್ತು ದಿವಸ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ. ಹಾಗೆಯೇ ಈ ಕೇಶಟ್ಟಳ್ಳಿ ಗ್ರಾಮದ ದಲಿತ ಕಾಲೋನಿಗೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿಸಿದ್ದೆ. ಅದರ ಜೊತೆಗೆ ಇಲ್ಲಿಯ ಜನಸಂಖ್ಯೆಗೆ ಅನುಕೂಲವಾಗಿ ಅವರಿಗೆ ಸಭೆ ಸಮಾರಂಭ ಇದೆಲ್ಲ ಮಾಡೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ನನ್ನ ಶಾಸಕರ ನಿಧಿಯಿಂದ SCP TSP ಏನು ಯೋಜನೆಯಲ್ಲಿ ಹಣ ಇತ್ತು ಆ ಹಣದಲ್ಲಿ 10 ಲಕ್ಷ ರೂಪಾಯಿ ಹಾಕಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವ್ರಿಗೂ ಕೂಡ ಅಂಬೇಡ್ಕರ್ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ದಿವಸ ಶಂಕುಸ್ಥಾಪನೆ ಮಾಡಿದ್ದೀವಿ. ಹೀಗೆ ಗ್ರಾಮಗಳಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಮುಂದಿನ ದಿವಸಗಳಲ್ಲಿ ಈ ದೇವಸ್ಥಾನ ಮುಂಭಾಗದಿಂದ ಕಾಡ್ಕೊತ್ತಳ್ಳಿ ಅರೇಚಾಕಳ್ಳಿ ಹೋಗೋ ರಸ್ತೆಗೆ ತಡ ಯೋಜನೆ ಅಡಿಯಲ್ಲಿ 12 ಲಕ್ಷ ರೂಪಾಯಿ ಮಂಜೂರಾತಿಯಾಗಿದೆ. ಅದನ್ನು ಕೂಡ ಟೆಂಡರ್ ಕರೆದಿದ್ದಾರೆ.
ಈ ತಿಂಗಳ ಕೊನೆ ಭಾಗದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲನೇ ಭಾಗದಲ್ಲಿ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗ್ತದೆ. ಈ ವೇಳೆ ನರೇಶ್, ಚಿಕ್ಕತಿಮ್ಮೇಗೌಡ, ಹನುಮಂತೇಗೌಡ, ವೆಂಕಟೇಶ್, ಸವಿತಾ ಯೋಗೇಶ್, ರತ್ನಮ್ಮ, ಭಾಗ್ಯ, ಪ್ರಸನ್ನ ಸೇರಿದಂತೆ ಇತರರಿದ್ದರು. ಗ್ರಾಮೀಣ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಒಕ್ಕೂಟದ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ನಾಗಮಂಗಲ ತಾಲೂಕಿನ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭವನ್ನು ಕುರಿತು ತಾಲೂಕು ಪಂಚಾಯಿತಿ ಇಒಎಂ ಶಾಂತಾರವರು ಮಾತನಾಡಿದರು. ಹಲವಾರು ವಿಕಲಚೇತನರಿದ್ದರೂ ಕೂಡ ಅವರು ಒಕ್ಕೂಟ ಮಾಡೋಕ್ಕೆ ಅವಕಾಶ ಆಗಿಲ್ಲ. ನಮ್ಮಲ್ಲಿ ವಿಜಯ ಬ್ಯಾಂಕ್ ವತಿಯಿಂದ ನಮ್ಮಲ್ಲೇ ಒಂದು ಕೇಂದ್ರ ಇದೆ ತಾಲೂಕು ಪಂಚಾಯತಿ ಆವರಣದಲ್ಲಿ. ಅವರ ಸಹಯೋಗ ಮತ್ತು ಅವರ ಮಾರ್ಗದರ್ಶನದೊಂದಿಗೆ ಈಗ ಒಕ್ಕೂಟನ ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರುವಂತಹ ವಿಲೇಜ್ ಲೆವೆಲ್ ಏನು ವರ್ಕರ್ಸ್ ಇದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಒಂದು ಒಕ್ಕೂಟ ಮಾಡಿ ಈಗ ಇನ್ನೂ ಅಂಬೆಗಾಲಿಡ್ತಿರುವಂಥ ಒಂದು ಕೂಸಿದು. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಯಾಕಂದರೆ ಹೆಚ್ಚಿನ ಅಂಶ ನಾವು ವಿಕಲಚೇತನರು ಹೋದರೆ ಒಂದು ನಿರ್ಲಕ್ಷಿತ ವಿಭಾಗ ಆಗಿ ನಾವು ಕಂಡಿದ್ದೀವಿ. ಅವ್ರಿಗೆ ಹೆಚ್ಚು ನಾವು ಬೇರೆ ಬೇರೆ ಇಲಾಖೆಗಳ ಸಹಾಯಧನ ಏನು ಸರ್ಕಾರ 5% ಮೀಸಲಾತಿ ಕೊಟ್ಟಿದೆ, ಅದನ್ನು ಎಲ್ಲ ಇಲಾಖೆಗಳ ಮೂಲಕ ನಾವು ಕೊಟ್ಟರೆ ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡೋಕ್ಕೆ ಅವಕಾಶ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಕ್ಕೂಟದಲ್ಲಿ ಚರ್ಚೆ ಆಗಿದೆ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ತಮ್ಮೆಲ್ಲರ ಮಾರ್ಗದರ್ಶನ ಬೇಕು ಅಂತ ಮಾರ್ಗದರ್ಶನ ಮತ್ತು ಸಹಾಯ ಎಲ್ಲರದ್ದು ಮಾರ್ಗದರ್ಶನ ಸಹಾಯ ಮತ್ತು ಅವರ ಮುಂದಾಳತ್ವ ವಹಿಸ್ಕೊಂಡು ಮಾಡೋಂಥವ್ರು ಇನ್ನೂ ಅವಶ್ಯಕತೆ ಇದೆ ಅವರಿಗೆ ಅಂತ ನಾನು ಹೇಳಕ್ಕೆ ಇಷ್ಟ. ಈ ವೇಳೆ ಎಂ ನವೀನ್ ಕುಮಾರ್, ಚಂದ್ರಶೇಖರ್, ಕಾಂತರಾಜು, ಹರಳೇಕೆರೆ ಪ್ರಸನ್ನ, ಲಿಂಗಣ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರು ಭಾಗವಹಿಸಿದ್ದರು. ಭ್ರಷ್ಟಾಚಾರ ಅಳಿಸಿ ದೇಶ ಉಳಿಸಬೇಕು ಎಂದು ಪಾಂಡವಪುರ ಪಟ್ಟಣದ ಪುರಸಭೆ ಮುಂಭಾಗ ಹೊನ್ನಗಿರಿಗೌಡ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ವೇಳೆ ಹೊನ್ನಗಿರಿಗೌಡರು ಮಾತನಾಡಿದರು. ಅವರ ಭ್ರಷ್ಟಾಚಾರ ಪೂರಿತ ಹಣಕಾಸು ದುರುಪಯೋಗ, ಸಾರ್ವಜನಿಕ ಹಿತರಕ್ಷಣೆ ಮಾಡದೆ ಅಲ್ಲಿರ್ತಕ್ಕಂಥ ಶಾಲೆಗಳನ್ನೆಲ್ಲ ಮುಚ್ಚುವಂಥ ಸ್ಥಿತಿಗೆ ತಂದಿರೋದು, ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಅವ್ಯವಸ್ಥೆ ಮಾಡ್ತಾ ಇರೋದು. ಯಾರೇ ಎಷ್ಟೇ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು ಅನಧಿಕೃತವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡಿದ್ರೂ ಕೂಡ ಕೇಳೋರೇ ದಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲೇ ಈ ಪುರಸಭೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಊರಿನಲ್ಲಿ ಕ್ಷೋಭೆ ನಿರ್ಮಾಣ ಆಗಿದೆ. ಕಾನೂನು ರೀತಿ ಸಂವಿಧಾನಾತ್ಮಕ ಕೆಲಸ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈ ಪುರಸಭೆನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿನ ಮಾನ್ಯ ಸರ್ಕಾರ ರೂಪಿಸ್ಕೊಂಡು ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಬೇಕಾಗಿ ಕೋರುತ್ತೇವೆ. ಈಗಾಗಲೇ ಮಾರ್ಗದರ್ಶಕರು ಹಾಗೂ ಸರ್ಕಾರದ ಇತರೆ ಅಂಗಗಳು ಕೂಡ ಅವರಿಗೆ ಎಲ್ಲ ರೀತಿಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಆದರೂ ಕೂಡ ಸಾರ್ವಜನಿಕರ ವ್ಯವಸ್ಥೆನ ಸರಿಪಡಿಸುವಂಥ ದಿಕ್ಕಿನಲ್ಲಿ ಅವರು ಹೆಜ್ಜೆ ಆಗ್ತಾ ಇಲ್ಲ, ಮಾನ್ಯ ಸರ್ಕಾರವೂ ಕೂಡ ಕಠಿಣವಾಗಿ ಹೆಜ್ಜೆ ಆಗ್ತಾ ಇಲ್ಲ. ಹಾಗಾಗಿ ಮಾನ್ಯ ಸರ್ಕಾರ ಅತ್ಯಂತ ಕಠಿಣವಾಗಿ ಹೆಜ್ಜೆ ಹಾಕಿ ಈ ಪುರಸಭೆನ ವಜಾ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆಡಳಿತ ನಡೆಸಿ ಸಾರ್ವಜನಿಕ ಹಿತ ರಕ್ಷಿಸಬೇಕಾಗಿ, ಆಗ ಸಂವಿಧಾನಿಕ ಹೊಣೆಗಾರಿಕೆಯನ್ನು ಮಾನ್ಯ ಸರ್ಕಾರ ನಿಭಾಯಿಸಬೇಕಾಗಿ ಮಾನ್ಯ ಸರ್ಕಾರವನ್ನು ಕೋರುತ್ತೇವೆ. ಪಟ್ಟಣದ ಸಂತೆ ಮೈದಾನದಲ್ಲಿ ಕಮರ್ಷಿಯಲ್ ಸಂಕೀರ್ಣವನ್ನು ನಿರ್ಮಿಸಲು ಪಾಂಡವಪುರ ಪುರಸಭೆಯಲ್ಲಿ ಅಧ್ಯಕ್ಷೆ ತಾಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಕುರಿತು ಎಂಡಿ ಕೃಷ್ಣಮೂರ್ತಿ ಮಾತನಾಡಿದರು. ಅಲ್ಲಿ ಒಂದು ಹೈಟೆಕ್ ಕಾಂಪ್ಲೆಕ್ಸ್ ಎಲ್ಲ ಮಾರ್ಕೆಟ್ ಎಲ್ಲ ಒಂದು ಮಿನಿ APMC ಮಾರ್ಕೆಟ್ ಇದ್ದಾಗ ಆ ಟೈಪಲ್ಲಿ ಒಂದು ಹೈಟೆಕ್ ಬೇಕಾದ್ರೆ ನಾವೇನ ಒಳ್ಳೆ ಆಫೀಸ್ ಇಟ್ಕೋಬೋದು. ಅದಕ್ಕೆ ಸಫಿಷಿಯಂಟ್ ಫಂಡ್ಸ್ ಕೊಡಲಿಕ್ಕೆ ಅವಕಾಶ ಇದೆ. ನಮ್ಮ ಈ ಪುರಸಭೆಯವರು, ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಎಷ್ಟು ಬೇಗ ನಾವು ಕೇಳುವಂಥ ಒಂದು ರೆಕಾರ್ಡ್ಸ್ನ ಕಳಿಸ್ಕೊಟ್ರೆ, ಪ್ರಪೋಸಲ್ ಒಂದು ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ MLA ಜೊತೆ ಮತ್ತು MP ಜೊತೆ ಡಿಸ್ಕಸ್ ಮಾಡಿ ಕಳಿಸ್ಕೊಟ್ರೆ ಎಷ್ಟು ಬೇಗ ಕಳಿಸ್ಕೊಡ್ತಾರೆ ಅಷ್ಟು ಬೇಗ ನಾವು ಅದನ್ನ ಪ್ರೋಸೆಸ್ ಮಾಡಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗ್ತದೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯ ಆಶ್ರಯದಲ್ಲಿ ಶಾಸಕರಾದ KS ಪುಟ್ಟಣ್ಣಯ್ಯನವರ ಸಾರಥ್ಯದಲ್ಲಿ ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆದ ಪ್ರೊ ಕಬಡ್ಡಿ ಲೀಗ್ 5 ದೀಪದಿಂದ ಮೆರವಣಿಗೆ ಹೊರಟು ಪಾಂಡವ ಕ್ರೀಡಾಂಗಣ ತಲುಪಿತು. ಕುಂತಿ ಬೆಟ್ಟ, ಬೇಬಿ ಬೆಟ್ಟ, ಖ್ಯಾತ ರವಿ ಗೌಜಗಡವರು ಪ್ರಥಮ ದರ್ಜೆ ಗುತ್ತಿಗೆದಾರರ ತಂಡ. ದರ್ಶನ್ ಪುಟ್ಟಣ್ಣನವರ ತಂಡ, ಬಾಬಾಜಿ ಕನ್ನಂಬಾಡಿ ದರ್ಶನ್ ಪುಟ್ಟಣ್ಣವರ ತಂಡ.
ಮೊಟ್ಟ ಮೊದಲ ಬಾರಿಗೆ ಪಾಂಡವಪುರದ ಇತಿಹಾಸದಲ್ಲಿ ಎಂದು ಕಂಡು ಕೇಳರಿದ ಅದ್ಧೂರಿ ವರ್ಣರಂಜಿತ ಮೊದಲು ಬೆಳಗಿನ ಪಾಂಡವಪುರ ಪ್ರೀಮಿಯರ್ ಕಬಡ್ಡಿ ಲೀಗ್ ಪಂದ್ಯಾವಳಿಗಳನ್ನ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯ ಹಾಗೂ ತಂಡದ ಮುಖಂಡರು ನಾಡಗೀತೆಗೆ ಗೌರವ ಸಲ್ಲಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ನಮ್ಮ ಕೆಎಸ್ ಪುಟ್ಟಣ್ಣನವರು ಸ್ವೀಕರಿಸಿ ಅಧಿಕೃತವಾಗಿ ಈ ಕ್ರೀಡಾಕೂಟಕ್ಕೆ ಕ್ರೀಡಾ ಜ್ಯೋತಿಯನ್ನು. ಮೊದಲನೇ ಕಬಡ್ಡಿ ಪಂದ್ಯದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಕನ್ನಂಬಾಡಿ ತಂಡ ಭಾರಿ ಅಂತರದಿಂದ ಜಯಗಳಿಸಿದೆ. ಹೈಟೆಕ್ಸ್ ಪಕ್ಷ ಮೇಲಿನ ಒಂದು ಪರದೆ ಮೇಲಿನ ಒಂದು ಸ್ಕೋರ್ ಡಿಸ್ಪ್ಲೇ ಸ್ಕೋರ್ ಬೋರ್ಡ್ ಕೂಡ ಅದ್ಭುತವಾದ ಒಂದು ತಂತ್ರಜ್ಞಾನದೊಂದಿಗೆ ಸಾಧನ ಅಳವಡಿಸಿದೆ. ಮತ್ತೊಂದು ಮಂಡ್ಯ ಜಿಲ್ಲೆಯ ಗ್ರಾಮೀಣ ಸೊಗಡಿನ ಪ್ರತಿಭೆ ಕಬಡ್ಡಿಯಲ್ಲಿ ಮಾಡಿಸಿದ ಎಲ್ಲಾ ತಂಡದ ಬೇವಿದಾರರ ಗಮನಕ್ಕೆ ದಯಮಾಡಿ ನಿಮ್ಮ ತಂಡದ ಹೆಸರನ್ನು ನೋಂದಾಯಿಸಿ. ಮಾಲೀಕರು ಪ್ರತಿಷ್ಠಾಪನೆಯಲ್ಲಿ ಮತ್ತೊಂದು ಯಶಸ್ಸನ್ನ ಈ ಬಾರಿ ಮಹೇಶ್ ದೀಕ್ಷಿತ್ ಪ್ರಮುಖ ದಾಳಿಗಾರರನ್ನ ಬಂಧಿಸಿದ್ದಾರೆ. ಮತ್ತೊಂದು ಆಘಾತ ಮೇಲುಕೋಟೆಯ ಮಾಣಿಕ್ಯ ತಂಡಕ್ಕೆ. ಭಾರತೀ ನಗರದ ರಂಗಭೂಮಿ ಕಲಾವಿದರ ಕಚೇರಿಯಲ್ಲಿ ನೂತನವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಸಿಡಿ ಗಂಗಾಧರ್ ಅವರನ್ನು ಅಭಿನಂದಿಸಿದರು. ಈ ವೇಳೆ ಸಿಡಿ ಗಂಗಾಧರ್ ಮಾತನಾಡಿದರು. ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಪರಮೇಶ್ವರ್ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಹೆಮ್ಮೆಯ ನಾಯಕರಾದ ಮಾಜಿ ಸಚಿವರಾದ ಅಂಬರೀಶ್ ಅವರು, ಇತರ ಎಲ್ಲ ಜಿಲ್ಲೆಯ ಮುಖಂಡರ ಸಹಕಾರದಿಂದ, ನಮ್ಮ ಯುವ ಮಿತ್ರ ಸಹಕಾರದಿಂದ ಇನ್ನೊಂದು ಜವಾಬ್ದಾರಿ ಸ್ಥಾನ ದೊರಕಿದೆ. ನಮ್ಮ ಗುರಿ ಉದ್ದೇಶವೊಂದೇ, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಳೆದ ಬಾರಿಯ ಫಲಿತಾಂಶಕ್ಕಿಂತ ಉತ್ತಮವಾದ ಹೆಚ್ಚಿನ ಅಭ್ಯರ್ಥಿಗಳನ್ನು ನಮ್ಮ ಜಿಲ್ಲೆಯಿಂದ ಶಾಸಕರಾಗಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಕಳಿಸೋದಷ್ಟೇ ನಮ್ಮ ಉದ್ದೇಶ ಗುರಿ. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೋರ್ತಾ ಅದಕ್ಕೆ ಸಂಬಂಧಪಟ್ಟಂಥ ಸಭೆಗಳನ್ನು ಮುಂದಿನ ಮಾಡ್ತೀವಿ ಅಂತ ಅದೆಲ್ಲರೂ. ಈ ಸಂದರ್ಭದಲ್ಲಿ ರಾಮಚಂದ್ರು, ಶಂಕರೇಗೌಡ, ಭರತೇಶ್, ಪ್ರಕಾಶ್, ಪುಟ್ಟರಾಜು, ಶ್ರೀಧರ್ ಸೇರಿದಂತೆ ಇತರರಿದ್ದರು. ರೋಟರಿ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಭಾರತೀ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾಗಿತ್ತು. ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಬಿವಿ ಮಧುಸೂದನ್ ಮಾತನಾಡಿದರು. ಹಾಗೂ ಚಾಮುಂಡೇಶ್ವರಿ ಸುಗರ್ ಲಿಮಿಟೆಡ್ ಭಾರತೀ ನಗರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಭಾರತೀ ನಗರ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ರೋಟರಿ ಭಾರತೀ ನಗರ ಸೆಂಟ್ರಲ್ನವರು ಪ್ರತಿ ತಿಂಗಳು ಮೊದಲ ಮಂಗಳವಾರ ಇಲ್ಲಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸುತ್ತೇವೆ. ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿಗಳನ್ನು ಕೊಟ್ಟು ಅವರನ್ನು ಇಲ್ಲಿ ಆಯ್ಕೆಯಾದವರನ್ನು ಬೆಂಗಳೂರು ಶಂಕರ್ ಆಸ್ಪತ್ರೆಗೆ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರು ಉಚಿತವಾಗಿ ತಂದು ಹೀಗೆ ಭಾರತೀ ನಗರಕ್ಕೆ ಅವರನ್ನು ಬಿಟ್ಟು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳು ಮೊದಲ ಮಂಗಳವಾರ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಸುಮಾರು 9 ವರ್ಷಗಳಿಂದ ಸತತವಾಗಿ ಪ್ರತಿ ತಿಂಗಳು ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಈ ವೇಳೆ ಶಿವರಾಮೇಗೌಡ, ಮರಿಚನ್ನೇಗೌಡ, ಎಂಆರ್ ಮಧುಸೂದನ್, ಶ್ರೀನಿವಾಸ್ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ 2 ವ್ಯಕ್ತಿಗಳನ್ನು ಬಂಧಿಸಿರುವ ಪೊಲೀಸರು 8.5 ಕೆಜಿ ಗಾಂಜಾ ಸೊಪ್ಪನ್ನು ವಶಪಡಿಸಿಕೊಂಡಿದ್ದಾರೆ.
ಕಾರ್ಯಾಚರಣೆಯ ನೇತೃತ್ವವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಬಿ ವೆಂಕಟೇಶಯ್ಯ, ಸಬ್ ಇನ್ಸ್ಪೆಕ್ಟರ್ ಎಚ್ಎಸ್ ಮಹೇಶ್ ವಹಿಸಿದ್ದರು. ಕೆಆರ್ಪೇಟೆ ಪಟ್ಟಣದ ಹೊಸಹೊಳಲು ರಸ್ತೆಯಲ್ಲಿರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಾಗಿಲು ಮುರಿದು ಕಂಪ್ಯೂಟರ್, ಪ್ರಿಂಟರ್ ಮತ್ತು ಯುಪಿಎಸ್ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಆಶ್ಚರ್ಯ ಎರಡು ಒಟ್ಟಿಗೆ ತಗೊಳ್ಳೋದಿತ್ತು. ಇಲ್ಲಿ ಮಾಡ್ತಾನೆ ಇಲ್ಲಿ ಸಿಪಿ ತಗೊಂಡ್ರೆ ಅದು ಸಮಸ್ಯೆ. ಆಮೇಲೆ ಕಿತ್ತೊಳಗಿರವನ ಕೀಬೋರ್ಡ್ ತೊಗೊಂಡಿಲ್ಲ, ಮೌಸ್ ತೊಗೊಂಡಿಲ್ಲ. ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.